Good morning, dear students. Myself Manjunath Mohan Rathod, your biology lecturer. So today we discuss about the part 2. Okay, we already started the chapter human health and disease. Okay, so today we discuss about the part 2. In last previous class we discussed about the health complete study and health andre ಏನಂತ ಹೇಳಿದ್ರಲ್ಲ. So today we mainly focus the disease. Okay, what we mean by disease ಅಂದ್ರೆ ಏನಂತ ಇವತ್ತು ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಅನ್ನು ಮಾಡ್ತೀವಿ. Okay, disease means ಕನ್ನಡದಲ್ಲಿ ನಾವು ಹೇಳ್ಬೋದು ರೋಗ ಅಂತ ಹೇಳ್ತೀವಿ ಹೌದಾ. So first of all we see the definition. Okay, disease means when a functioning of one or more than one organ or organ system of a body adversely affected and characterized by the various signs and the symptoms. Andre definition ಸ್ವಲ್ಪ lengthy ಇದೆ, but we have to understand easily. Okay, so when a functioning of one or more than one organ or organ system, okay, ಒಂದು functioning ಆಗೋದು ಒಂದು ಇಲ್ಲ ಒಂದಕ್ಕಿಂತ ಜಾಸ್ತಿ ಆರ್ಗನ್ ಇಲ್ಲ ಆರ್ಗನ್ ಸಿಸ್ಟಮ್ ಇದ್ದು, okay, which are adversely affected and characterized by the signs and the symptoms. Okay, ಒಂದು ಎಕ್ಸಾಂಪಲ್ ತಗೊಂಡು, okay, ಒಂದು ಎಕ್ಸಾಂಪಲ್ ವೈಸ್ ನಾವು ಡಿಸ್ಕಷನ್ ಮಾಡ್ಕೊಂಡು. ಈಗ ಟೇಕ್ ಎಕ್ಸಾಂಪಲ್, ನಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಚಿದೆ ಅಂತ ತಗೊಳ್ಳಿ. ಓಕೆ, ಸೊ ಕಾಲಿಗೆ ಮುಳ್ಳು ಚುಚ್ಚಿರುತ್ತೆ, ಬಟ್ ನಮ್ಮ ಕಂಪ್ಲೀಟ್ ಬಾಡಿ ಫಂಕ್ಷನಿಂಗ್ ಅಲ್ಲಿ ಚೇಂಜಸ್ ಅನ್ನ ನಾವು ಕಾಣ್ತೇವೆ. ಕಂಪ್ಲೀಟ್ ಬಾಡಿ ಫಂಕ್ಷನಿಂಗ್ ಅಲ್ಲಿ ಚೇಂಜಸ್ ಕಾಣ್ತೇವೆ. ಯಾಕಂದ್ರೆ ನಾವು ಮೆಂಟಲಿನೂ ಡಿಸ್ಟರ್ಬ್ ಇರ್ತೇವೆ. ಯಾಕಂದ್ರೆ ಕಾಲಿಗೆ ಒಂದು ಗಾಯ ಆಗಿದೆ, ಅದೇ ಒಂದು ಫೋಕಸ್ ಅಲ್ಲಿ ಇರ್ತೇವೆ. ಫುಲ್ ಡೇ ಅದರಲ್ಲಿ ನಾವು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀವಲ್ಲ. ಗಾಯ ಆಗಿರೋದು ಕಾಲಿಗೆ, ಬಟ್ ಯಾವುದೇ ರೀತಿ ಒಂದು ಮೆಂಟಲಿನೂ ಕೂಡ ಏನಾಗಿರುತ್ತೆ, ನಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಎಲ್ಲ ಕಡೆ ಫೋಕಸ್ ಮಾಡಿದಾಗಿಲ್ಲ ಆ ಗಾಯದ ಮೇಲೆ ನಮಗೆ ಜಾಸ್ತಿ ಒಂದು ಫೋಕಸಿಂಗ್ ಆಗುತ್ತೆ ಅಂತ ಹೇಳ್ತೀವಿ. ಮೀನ್ಸ್ one or more than one organ or organ system of the body is adversely affected. Means one to one relate ಆಗ್ತಾ ಹೋಗುತ್ತೆ. ಒಂದರಿಂದ ಒಂದು ಏನಾಗ್ತಾ ಹೋಗುತ್ತೆ, ರಿಲೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಮೇನ್ಲಿ ವಿ ಕ್ಯಾನ್ ಸೇ ಆಸ್ ಡಿಸೀಸ್ ಅಂತ, ವಿಚ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಯಾವ ರೀತಿ ನಮಗೊಂದು ಡಿಸೀಸ್ ಇದೆ. ಓಕೆ, ಡಿಸೀಸ್ ಇದೆ ಅಂತ ಯಾವ ರೀತಿ ಒಂದು ಕ್ಯಾರೆಕ್ಟರೈಸ್ ಆಗುತ್ತೆ, ಯಾವ ರೀತಿ ನಮಗೆ ಗೊತ್ತಾಗುತ್ತೆ. ಓಕೆ, ಬೈ ದ ಸೈನ್ಸ್ ಅಂಡ್ ದ ಸಿಂಪ್ಟಮ್ಸ್. ಯು ಕ್ಯಾನ್ ಸೇ ಕನ್ನಡದಲ್ಲಿ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಓಕೆ, ಗುಣಲಕ್ಷಣಗಳು ಅಂತ ನಾವು ಇದನ್ನ ಕರಿತೀವಿ ಅಂತ ಹೇಳ್ತೇವೆ. ಸೊ ಹಿಯರ್ ಟೇಕ್ ಎಕ್ಸಾಂಪಲ್ ಫಾರ್ ದಿ, ಈಗ ಕೋಲ್ಡ್ ಅಂತ ತಗೊಳ್ಳಿ, ನಮಗೊಂದು ಕೋಲ್ಡ್ ಆಗಿದೆ, ಓಕೆ, ಶೀತ ಆಗಿದೆ ಅಂತ ತಗೊಳ್ಳಿ. ಅವಾಗ ಏನಾಗುತ್ತೆ, ಓಕೆ, ಕೋಲ್ಡ್ ಮೇನ್ಲಿ ಎಫೆಕ್ಟೆಡ್ ಟು ದ ನಾಸಲ್ ಪ್ಯಾಸೇಜಿಗೆ ಏನಾಗುತ್ತೆ, ಅಫೆಕ್ಟ್ ಆಗಿರುತ್ತೆ. ಬಟ್ ನಾಸಲ್ ಪ್ಯಾಸೇಜ್ ಒಂದು ಆರ್ಗನ್ ಆಯಿತು, ಅದು ಕಂಪ್ಲೀಟ್ ಆರ್ಗನ್ ಸಿಸ್ಟಮ್ ಡಿಸ್ಟರ್ಬ್ ಆಗಿರುತ್ತೆ. ಮೀನ್ಸ್ ಟೇಕ್ ಎಕ್ಸಾಂಪಲ್, ನಮಗೆ ನಾಸಲ್ ಪ್ಯಾಸೇಜ್ ನಮ್ಮ ಮೂಗ್ಲಿಂದ ಏನಾಗುತ್ತೆ, ಇನ್ಸೈಡ್, ಓಕೆ, ಮೌತ್ ಪಾರ್ಟ್, ಓಕೆ, ಫ್ಯಾರಿಂಗ್ಸ್ ಪೋರ್ಷನ್, ಓಕೆ, ಅಂಡ್ ಆಲ್ಸೋ ಟ್ರ್ಯಾಕಿಯೇ, ಇವು ಕಂಪ್ಲೀಟ್ ಪಾರ್ಟ್ ಏನಾಗಿರುತ್ತೆ, ಇನ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ನಾಟ್ ಓನ್ಲಿ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ ನಮಗೆ, ಇದಕ್ಕೆ ಕಂಟಿನ್ಯೂಸ್ಲಿ ಮ್ಯೂಕಸ್ ಫಿಲ್ಮ್ ಫಾರ್ಮೇಷನ್ ಆಗೋದ್ರಿಂದ ಸೈನ್ಸ್ ಏನಿರ್ತವೆ, ಓಕೆ, ಇನ್ಸೈಡ್ ಫಾರ್ಮೇಷನ್ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಇಟ್ ಮೇನ್ಲಿ ಕಾಸಸ್ ಹೆಡ್ಏಕ್. ಮೀನ್ಸ್ one or more than one organ or organ system is adversely affected ಅಂತ ಹೇಳ್ತೀವಿ. ಓಕೆ, ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ದ ಕ್ಯಾರೆಕ್ಟರೈಸ್ಡ್ ಬೈ ದ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಯಾವ ರೀತಿ ರೋಗ ಇದೆ ಅಂತ ಹಿಂಗೆ ಗೊತ್ತಾಗುತ್ತೆ ಬೈ ದ ಗುಣಲಕ್ಷಣಗಳಿಂದ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಓಕೆ, ಸೊ ಈಗ ಸೈನ್ ಮೀನ್ಸ್ ಅಂಡ್ ಸಿಂಪ್ಟಮ್ಸ್. ಓಕೆ, ಕರೆಕ್ಟ್ ಆಗಿ ಥಿಂಕ್ ಮಾಡಿ. ವೆನೆವರ್ ನಮ್ಗೆ ಯಾವುದೇ ಒಂದು ಜ್ವರ ಬಂದಿದೆ ಅಂತ ತಗೊಳ್ಳಿ. ಓಕೆ, ಜ್ವರ ಬಂದಾಗ ನಮಗೆ ಸಡನ್ಲಿ ಯಾರು ಬೇರೆಯವ್ರು ನೋಡಿ ನಮಗೆ ಹೇಳಿಕ್ಕೆ ಸಾಧ್ಯ ಆಗಿಲ್ಲ. ಓಕೆ, ಫಸ್ಟ್ ಡೇ ಫೀವರ್ ಇದು, ಫಸ್ಟ್ ಡೇ ಅಂತ ಹೇಳ್ತಾ ಇದ್ದೀನಿ. ಜ್ವರ ಸಡನ್ಲಿ ಯಾರು ಜ್ವರ ಬಂದಿದೆ ಅಂತ ಯಾರು ಹೇಳಂಗಿಲ್ಲ. ಎದಕ್ಕೆ ಹೇಳ್ರಿ, ಆ ಒಂದು ಮೇನ್ಲಿ ಒಂದು ಸಿಂಪ್ಟಮ್ಸ್, ಆ ಗುಣಲಕ್ಷಣಗಳು ನಮಗಷ್ಟೇ ಫೀಲ್ ಆಗ್ತಾ ಇರುತ್ತೆ. ಬಾಡಿ ಟೆಂಪರೇಚರ್ ರೈಸ್ ಆಗೋದು, ಸುಸ್ತು ಅನ್ಸೋದು, ಹೌದಾ, ಬೇರೆಯವ್ರಿಗೆ ಕಾಣ್ತಾ ಇರಲ್ಲ. ಬಟ್ ನಮ್ಮ ಬಾಡಿಯಲ್ಲಿ ನಮಗೆ ಫೀಲ್ ಆಗ್ತಾ ಇರುತ್ತೆ, ಏನೋ ಒಂದು ಚೇಂಜಸ್ ಆಗ್ತಾ ಇದೆ, ನಮ್ಮ ಫಂಕ್ಷನಿಂಗ್ ಎಲ್ಲ ಸ್ಲೋ ಡೌನ್ ಆಗ್ತಾ ಇರುತ್ತೆ. ಬಾಡಿ ಟೆಂಪರೇಚರ್ ಇನ್ಸೈಡ್ ಇಂದ ರೈಸ್ ಆಗಿದೆ ಅಂತ ನಮಗಷ್ಟೇ ಫೀಲ್ ಆಗುತ್ತೆ, ಬೇರೆಯವರಿಗೆ ಕಾಣಂಗಿಲ್ಲ. ಓಕೆ, ಕೆಲವೊಂದು ರೀತಿ ಗುಣಲಕ್ಷಣಗಳು ಯಾವ ರೀತಿ ಅಂದ್ರೆ ಕೆಲವೊಂದು ಸೈನ್ಸ್ ಅಂತ ಹೇಳ್ತೇವೆ. ಓಕೆ, ನಮಗೆ ಕಾಲಿಗೆ ಗಾಯ ಆಗಿದೆ, ನಾವು ಕುಂಟ್ಕೊಂತ ಅಡ್ಡಾಡ್ತೇವೆ, ಹೌದಾ, ಸ್ವಲ್ಪ ನಡಿಬೇಕಾದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅವಾಗ ಬೇರೆಯವರು ನಮ್ಮನ್ನ ಕೇಳ್ತಾರೆ, ಹೌದಾ, ಕಾಲಿಗೆ ಗಾಯ ಆಗಿದೆ ಅಂತ. ದಟ್ ಈಸ್ ಸೈನ್. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೈನ್ ಮೀನ್ಸ್ ಇಟ್ ಇಸ್ ದ ಆಬ್ಜೆಕ್ಟಿವ್. ಓಕೆ, ಸಿಂಪ್ಟಮ್ಸ್ ಮೀನ್ಸ್ ಸಬ್ಜೆಕ್ಟಿವ್. ಓಕೆ, ಸೈನ್ ಮೀನ್ಸ್ ಆಬ್ಜೆಕ್ಟಿವ್, ನೋಡಿ ಗೊತ್ತಾಗುತ್ತೆ. ಸಿಂಪ್ಟಮ್ಸ್ ಮೀನ್ಸ್ ಸಬ್ಜೆಕ್ಟಿವ್ ಅಂತ ನಮಗಷ್ಟೇ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗುತ್ತೆ. ಓಕೆ, ಕಮ್ ಟು ದ ಸೈನ್. Sign is the objective evidence of a disease that can be observed by the others. Evidence of the disease that can be observed by the others means, take example, ನೀವೀಗ ಡಾಕ್ಟರ್ ಮುಂದೆ ಹೋಗಿ ಸೈಲೆಂಟ್ ಆಗಿ ನಿಂತರೆ, ಸರ್ ನಂಗೆ ಆರಾಮಿಲ್ಲ ಅಂತ ಹೇಳಿ, ಓಕೆ, ಸರ್ ನಂಗೆ ಆರಾಮಿಲ್ಲ ಅಂತ ಹೇಳಿ ಈಸಿಲಿ ಐಡೆಂಟಿಫೈ ಆಗ್ತಿಲ್ಲ, ಹೌದಾ. ಸೊ ಅದೇ ನೀವು ಸ್ವಲ್ಪ ಏನಾದ್ರು ನಿಮ್ಮ ಮೂವ್ಮೆಂಟ್ ಅಲ್ಲಿ ಯಾವುದೇ ರೀತಿ ಒಂದು ಇದೇ ಒಂದು ಬರೇ ಸರ್ ಒಂದೇ ಎಕ್ಸಾಂಪಲ್, ಓಕೆ, ನಡೆಯೋದು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಕೊಳ್ಳಿ, ಡಾಕ್ಟರ್ ಕೇಳ್ತಾರೆ ನಿಮ್ಗೆ ಕಾಲಿಗೆ ಗಾಯ ಆಗಿದೆ, ಹೌದಾ. ಸೊ ದಟ್ ಈಸ್ ಒಂದು ಈಸಿಲಿ ಏನಾಗುತ್ತೆ, ಈಸಿಲಿ ಒಂದು ವಿಸಿಬಲ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ನಾವು ಬ್ಯಾಂಡೇಜ್ ಕಟ್ಕೊಂಡಿರ್ತೇವೆ, ಹೌದಾ, ತಲೆ ಗಾಯ ಆಗಿರುತ್ತೆ, ಬ್ಯಾಂಡೇಜ್ ಕಟ್ಟಿರ್ತೇವೆ, ಯಾರು ನಮ್ಗೆ ಈಸಿಲಿ ಕೇಳಬಹುದು ಏನಾಗಿದೆ, ತಲೆ ಗಾಯ ಆಗಿದೆ, ಆ ರೀತಿ ಕೇಳ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಆಬ್ಜೆಕ್ಟಿವ್.
ಯಾರು ಬೇರೆಯವರಿಂದ ಒಂದು ನಮಗಿರುವಂತಹ ರೋಗ ಕಂಡು ಹಿಡಿತಾರಲ್ಲ ಅದನ್ನ ಏನಂತ ಹೇಳ್ತೀವಿ ಸೈನ್ ಅಂತ ಹೇಳ್ತೀವಿ. ಬೇರೆಯವ್ರಿಗೆ ಗೊತ್ತಾಗುತ್ತೆ, ನಮಗೆ ನೋಡಿದ ಕೂಡಲೇ ಇವ್ರಿಗೆ ಇಂಥ ರೋಗ ಇದೆ ಅಂತ ಐಡೆಂಟಿಫೈ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ದ ಸಿಂಪ್ಟಮ್ಸ್ ಆರ್ ಸಬ್ಜೆಕ್ಟಿವ್, ಓಕೆ, ಅಪರೆಂಟ್ ಓನ್ಲಿ ಟು ದ ಪೇಷಂಟ್. ಪೇಷಂಟಿಗೆ ಅಷ್ಟೇ ಫೀಲ್ ಆಗುತ್ತೆ, ಬೇರೆಯವರಿಗೆ ಫೀಲ್ ಆಗುತ್ತೆ. ಓಕೆ, ಪೇಷಂಟಿಗೆ ಅಷ್ಟೇ ಫೀಲ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಓಕೆ, ವೆನ್ ಯು ವಿಸಿಟ್ ದ ಡಾಕ್ಟರಿಗೆ ವಿಸಿಟ್ ಮಾಡಿದಾಗ ಓಕೆ ದೇ ವಿಲ್ ಆಸ್ಕ್ ಯು ಸಮ್ ಕ್ವಶನ್ಸ್. ಓಕೆ, ಬೇಸಿಕ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಓಕೆ, ಅಂಡ್ ದೇ ವಿಲ್ ಟೇಕ್ ಎಕ್ಸಾಂಪಲ್, ಈಗ ನೆಗಡಿ ಆಗಿದೆ ಅಂದ್ಕೊಳ್ಳಿ ದೇ ವಿಲ್ ಮೇನ್ಲಿ ಟ್ರೀಟ್ ಯು ಲೈಕ್ ಓಕೆ ತಲೆನೋವು ಇದೆಯಾ, ಯಾ ಕಾಮನ್ಲಿ ತಲೆನೋವು ಇದೆ ಅಂತ ಮೀನ್ಸ್ ದೇ ಆರ್ ದ ಕನೆಕ್ಟರಿ ಆರ್ಗನ್ಸ್. ಓಕೆ, ಕಣ್ಣು ಇರ್ತವೆ, ಯಾ ವಾಟರಿ ಐಸ್ ಫಾರ್ಮೇಷನ್ ಆಗ್ತಾ ಇರ್ತದೆ, ಯಾಕಂದ್ರೆ ದೇ ಆರ್ ಕನೆಕ್ಟೆಡ್. ಓಕೆ, ನೋಸ್, ಓಕೆ, ಮೇನ್ಲಿ ಇಯರ್, ಇವೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇರುತ್ತಲ್ಲ. ಈ ಕಂಪ್ಲೀಟ್ ನಮ್ಮ ಫೇಸ್ ಪಾರ್ಟ್ ಅಲ್ಲಿ ಏನಿರುತ್ತೆ ಒಂದು ರೀತಿ ಒಂದು ಸ್ಲೋ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಸೈನ್ಸ್ ಅಂಡ್ ದ ಸಿಂಪ್ಟಮ್ಸ್. ಇದು ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೈನ್ ಇಸ್ ದ ಆಬ್ಜೆಕ್ಟಿವ್. ಓಕೆ, ಓಕೆ, ನೀವು ನೆನಪಿಟ್ಕೋಬೇಕಾದ್ರೆ ಈಸಿಲಿ ನೆನಪಿಟ್ಕೊಳ್ಳೋದು ಹೆಂಗಂದ್ರೆ SOSS ಅಂತ ನೆನಪಿಟ್ಕೊಳ್ಳಿ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಫಸ್ಟ್ ಟರ್ಮ್ ನಿಮ್ಗೆ ನೆನಪಿತ್ತಂದ್ರೆ ಈಸಿಲಿ ಯು ಕ್ಯಾನ್ ರೈಟ್ ಇಟ್. ಓಕೆ, ಸೊ SO ಮೀನ್ಸ್ ಸೈನ್ ಮೀನ್ಸ್ ಆಬ್ಜೆಕ್ಟಿವ್. ಓಕೆ, SS ಮೀನ್ಸ್ ನಥಿಂಗ್ ಬಟ್ symptom is subjective and the objective. Okay, so this is about the disease. Disease means nothing but when a functioning of one or more than one organ or organ system of the body adversely affected and characterized by the sign and the symptoms. Okay, now sign and the symptoms ಅಂದ್ರೆ ನಮಗೆ ಗೊತ್ತಾಯ್ತು. Okay, sign is nothing but objective, okay, which is mainly observed by others. Okay, symptom is the subjective, apparent only to the patient. Patient ಗೆ ಅಷ್ಟೇ ಏನಾಗುತ್ತೆ, ಇದು ಫೀಲ್ ಆಗುತ್ತೆ ಅಂತ ಹೇಳ್ತೀವಿ. Okay, so next come to the based on the origin, mode of transmission and the symptoms, disease are classified into mainly two types. ಹೌದಾ, ಒಂದು ನೋಡ್ರಿ, ಇವತ್ತು ನಾವು ಹೇಳ್ತೇವೆ ಯಾವುದೇ ಒಂದು ಕ್ಲಾಸಿಫಿಕೇಶನ್ ಆಗುತ್ತೆ. ಇವತ್ತು ನಾವೆಲ್ಲದೂ ಒಂದು ಸ್ಟಡಿ ಮಾಡ್ತೇವೆ 2 ಟೈಪ್ 3 ಟೈಪ್ ಅಂತ ಹೇಳ್ತೇವೆ. ಎಲ್ಲದಕ್ಕೂ ಒಂದು ಬೇಸ್ ಇರುತ್ತೆ. ಯಾಕೆ ಇದನ್ನ ಡಿವೈಡ್ ಮಾಡಿದ್ರು? ಹೌದಾ, ಡಿಸೀಸ್ ಅಂತಾನೆ ಇವನ್ನೆಲ್ಲಾನು ಒಂದೇ ಕಡೆ ಡಿಸೀಸ್ ಅಂತ ಹೇಳ್ಬೋದು, ಬಟ್ ಎಲ್ಲದಕ್ಕೂ ಬೇಸ್ ಇರುತ್ತೆ. ಸೊ ಹಿಯರ್ ಮೇನ್ ಬೇಸ್ ಇರುತ್ತೆ ಬೇಸ್ಡ್ ಆನ್ ದ ಒರಿಜಿನ್, ಯಾವ ರೀತಿ ಬಂದಿದೆ, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ, ಅಂಡ್ ಸಿಂಪ್ಟಮ್ಸ್ ಯಾವ ರೀತಿ ಗುಣಲಕ್ಷಣಗಳು ಇದಾವೆ, ಅದರ ಮೇಲೆ ಏನ್ ಮಾಡಿದ್ರು, ಡಿಸೀಸ್ ಅನ್ನ ಮೇನ್ 2 ಟೈಪ್ ಆಗಿ ಡಿವೈಡ್ ಮಾಡಿದ್ರು. ಓಕೆ, 2 ಟೈಪ್ ಆಗಿ ಡಿವೈಡ್ ಮಾಡಿದ್ರು. ಇಫ್ ಯು ಸಿ ದ ಸಮ್ ಡಿಫರೆಂಟ್ ಬುಕ್ ಅಲ್ಲಿ, ಈಗ ನೀವು ಬಾಸ್ಕೋನ ರೆಫರ್ ಮಾಡ್ತೀರಾ ಅನ್ಕೊಳ್ಳಿ, ಅಲ್ಲಿ 3 ಟೈಪ್ ಅಂತ ಕೊಟ್ಟಿದ್ದಾರೆ, ಜೆನೆಟಿಕಲ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಐ ಮೇನ್ಲಿ ರೆಫರ್ ದ NCERT ಬಿಕಾಸ್ ನಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಎಲ್ಲಾನು ಫಾಲೋ ಅಪ್ ಆಗೋದು ಥ್ರೂ ದ NCERT only. So I mainly follow the NCERT. So here according to the NCERT we are discussing there are mainly 2 types. Okay, so 2 type ಅಂತ ತಗೊಳ್ತಾ ಹೋದ್ರೆ first one is the infectious, means we also know called it as a communicable. Okay, second one is the non-infectious, means non-communicable. Okay, infectious and non-infectious, communicable and the non-communicable. Okay, come to the first one, infectious. Okay, disease which are easily spread from one person to the another. One person to the another. Okay, disease which are easily spread from one person to the another is called as the infectious disease. Is called as the infectious disease. Okay, otherwise the communicable disease ಅಂತ ಹೇಳ್ತಾರೆ. ಇದು ಡಿಫರೆಂಟ್ ನೇಮಿಂಗ್ ಗೊತ್ತಿರಬೇಕು. ಸಮ್ ಟೈಮ್ ದೇ ವಿಲ್ ಬಿ ಇನ್ ಎಕ್ಸಾಮಿನೇಷನ್. ಓಕೆ, ಡಿಫೈನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕೇಳಿಬಿಡ್ತಾರೆ, ಅಲ್ಲಿ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಡಿಸೀಸ್ ವಿಚ್ ಆರ್ ಈಸಿಲಿ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಓಕೆ, ದಿಸ್ ಇಸ್ ನೋನ್ ಆಸ್ ದ ಇನ್ಫೆಕ್ಷಿಯಸ್ ಡಿಸೀಸ್. ಕಾಮನ್ ಎಕ್ಸಾಂಪಲ್ ಕಫ್, ಕೋಲ್ಡ್, ಕೊರೋನಾ. ಹೌದಾ, ಈಸಿ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಪಾಸಿಟಿವ್ ಏಜೆಂಟ್. ಓಕೆ, ಪಾಸಿಟಿವ್ ಏಜೆಂಟ್ ಎದರಿಂದ ಕಾಸ್ ಆಗ್ತಾ ಇದೆ ಅಗೇನ್ ಇವನ್ನ ಕ್ಲಾಸಿಫೈ ಮಾಡಿದ್ರು. ಇನ್ಫೆಕ್ಷನ್ಸ್ ಅನ್ನ ಅಗೇನ್ ಏನ್ ಮಾಡಿದ್ದಾರೆ, ಕ್ಲಾಸಿಫೈ ಮಾಡಿದ್ದಾರೆ. ಯಾವ್ಯಾವ? ಫಸ್ಟ್ ಒನ್ ಇಸ್ ವೈರಲ್, ಬ್ಯಾಕ್ಟೀರಿಯಲ್, ಫಂಗಲ್, ಪ್ರೋಟೋಜೋವನ್ ಅಂಡ್ ದ ಹೆಲ್ಮಿಂತ್ ಅಂತ ಹೇಳ್ತಾರೆ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಒನ್: viral, bacterial, fungal, protozoan and the helminth. Don't worry, we'll discuss ಒಂದೊಂದು ಡಿಸೀಸ್ ಅನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಬೇಸ್ಡ್ ಆನ್ origin, mode of transport and the symptoms, they are classified into mainly 2 forms. Okay, 2 type ಅಲ್ಲಿ ಕ್ಲಾಸಿಫೈ ಮಾಡಿದ್ರು. ಫಸ್ಟ್ ಒನ್ ಇಸ್ ದ ಇನ್ಫೆಕ್ಷಿಯಸ್, ಸೆಕೆಂಡ್ ಒನ್ ಇಸ್ ದ ನಾನ್ ಇನ್ಫೆಕ್ಷಿಯಸ್ ಅಂತ ಹೇಳಿದ್ರು. ಓಕೆ, ಇನ್ಫೆಕ್ಷಿಯಸ್ ನಮ್ಮ ಡೆಫಿನಿಷನ್ ಗೊತ್ತಿದೆ ಅಪ್ಪಿ, ಹೌದಾ? ಡಿಸೀಸ್ ವಿಚ್ ಆರ್ ಈಸಿಲಿ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ದಿ ಅನದರ್ ಪರ್ಸನ್ ಇಸ್ ಕಾಲ್ಡ್ as a communicable disease, otherwise infectious disease. Okay, so based on a positive agent, ಅದರಿಂದ ಬರ್ತಾ ಇದೆ ಈ ರೋಗಗಳು. ಓಕೆ, ಯಾವುದೊಂದು ಜೀವದಿಂದ ಬರ್ತಾ ಇದೆ ಅದರ ಮೇಲೆ ಏನು ಮಾಡಿ, ಯಾವ ಮೈಕ್ರೋ ಆರ್ಗನಿಸಮ್ ಇಂದ ಬರ್ತಾ ಇದೆ ಅದರ ಮೇಲೆ ಮತ್ತೆ ಇವನ್ನ ಕ್ಲಾಸಿಫೈ ಮಾಡಿದ್ರು. ಲೈಕ್ ವೈರಲ್, ಬ್ಯಾಕ್ಟೀರಿಯಲ್, ಫಂಗಲ್, ಪ್ರೋಟೋಜೋನ್ ಅಂಡ್ ಹೆಲ್ಮಿಂತ್ ಅಂತ ಹೇಳಿ. ನಾವು ಬಂತು ದ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್. ಓಕೆ, ನಾನ್ ಇನ್ಫೆಕ್ಷಿಯಸ್ ಮೀನ್ಸ್ ನಥಿಂಗ್ ಬಟ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಸಿ ಡೆಫಿನೇಷನ್ ನಾನು ಆಲ್ಮೋಸ್ಟ್ ಸೇಮ್ ತಗೊಂಡಿದ್ದೀನಿ ಇಲ್ಲಿ, ಯಾಕಂದ್ರೆ ಒಂದನ್ನು ಸ್ಟಡಿ ಮಾಡಿದ್ರೆ ಮತ್ತೊಂದು ಏನಿರುತ್ತೆ ರಿಲೇಟೆಡ್ ಇರುತ್ತೆ. ಸೊ disease which are not spread by, otherwise you can also add not easily spread by. Okay, not easily
spread from one person to the another person. Okay, one person to the another person. Example, cancer anta ಹೇಳ್ತೇವೆ. Example is the cancer. Okay, some allergies anta ಹೇಳ್ತೇವೆ. Okay, so here non-infectious means disease which are not, you can add here, easily spread from one person to the another. Okay, is called as non-infectious. Okay, otherwise non-communicable disease. Example is the cancer. Okay, sir, ನಿನ್ನೆ ಕ್ಲಾಸಲ್ಲಿ ನೀವು ಹೇಳಿದ್ರಿ ಕ್ಯಾನ್ಸರ್ ಪೇರೆಂಟ್ ಇಂದ ಈಗ ಟ್ರಾನ್ಸ್ಮಿಟ್ ಆಗುತ್ತೆ. ದಟ್ ಈಸ್ ನಾಟ್ ಅ ಕಮ್ಯುನಿಕೇಶನ್. ಓಕೆ, ಅದು ಜೀನ್ಲಿಂದ ಬರ್ತಾ ಇದೆ, ಜೀನ್ಸ್ಲಿಂದ ಬರ್ತಾ ಇದೆ. ಈಗ ಸಡನ್ಲಿ ಒಬ್ರಿಗೆ ನಾವು ಓಕೆ ನಮಗೊಂದು ಮಾಸ್ಕಿಟೋ ಕಚ್ಚಿಬಿಟ್ಟು ಅವ್ರಿಗೆ ಕಚ್ಚಿದ ಅನ್ಕೊಳ್ಳಿ, ನನಗಿರೋ ಕ್ಯಾನ್ಸರ್ ಅವ್ರಿಗೆ ಸ್ಪ್ರೆಡ್ ಆಗಂಗಿಲ್ಲ, ಹೌದಾ? ಸೊ ಹಿಯರ್ ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ದ ಕ್ಯಾನ್ಸರ್. ಓಕೆ, ಸೊ ಒನ್ಸ್ ವಿ ವಿಲ್ ಡಿಸ್ಕಸ್ ಹಿಯರ್, start with the disease. Okay, briefly, disease. Okay, when the functioning of one or more than one organ which are adversely affected, characterized by the sign and the symptoms in the. What do you mean by sign? ಹೇಳಿದ್ದೇನೆ, sign ಅಂದ್ರೆ SO ಅಂತ ನಮಗೆ ತಗೊಳ್ಳಿ. Okay, SO means sign means objective. Okay, next one is symptoms is the subjective. ಹೌದಾ? So here comes to the media based on origin. They are not only origin, mode of transport and the symptoms. They are classified into two types. First one is the infectious and one is the non-infectious. One person to another person spread ಆಗ್ತಾ ಇದೆ ಅಂದ್ರೆ infectious ಅಂತ ಕರೀತೀವಿ. ಅದು ಸ್ಪ್ರೆಡ್ ಆಗ್ತಾ ಇಲ್ಲಪ್ಪ ಅಂದ್ರೆ ಅದನ್ನ ನಾವು non-infectious ಅಂತ ಕರೀತೀವಿ.